औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजा राम महाराज की जय। ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 14. ವೈಷ್ಣವ ಗರ್ಭಭಂಗ. एका दिवसे दोघे जण, एका दिवसे दोघे जण, आले वैष्णव दुरून, आले वैष्णव दुरून. एका दिवसे दोघे जण, एका दिवसे दोघे जण, भोजनासे तेन येति, भोजनासे तेन येति, सीधा स्वामी से सांगति, सीधा स्वामी से सांगति. एका दिवसे दोघे जण, एका दिवसे दोघे जण, स्वामी आज्ञा ते करून, स्वामी आज्ञा ते करून, दिले तांदूळ आणून, दिले तांदूळ आणून. एका दिवसे दोघे जण, एका दिवसे दोघे जण, दास म्हणे चिदंबर, दास म्हणे चिदंबर, काष्ट आणवी थोर थोर, काष्ट आणवी थोर थोर. एका दिवसे दोघे जण, एका दिवसे दोघे जण, आले वैष्णव दुरून, आले वैष्णव दुरून. एका दिवसे दोघे जण, एका दिवसे दोघे जण, एका दिवसे दोघे जण. ಶ್ರೀ ಚಿದಂಬರ ಮಹಾಸ್ವಾಮಿಗಳವರು ಗುರ್ಲಹೊಸೂರಿನಲ್ಲಿ ವಾಸವಾಗಿದ್ದರು. ಸ್ವಾಮಿಯು ತನ್ನ ನಿತ್ಯ ಸ್ನಾನ ಸಂಧ್ಯಾದಿ ಅನುಷ್ಠಾನ ತೀರಿಸಿಕೊಂಡು ಸಭೆಗೆ ಬಂದು ಎಲ್ಲರಿಗೂ ಉಪದೇಶ ಮಾಡಿ ಆಶೀರ್ವದಿಸುವುದು ವಾಡಿಕೆಯಾಗಿತ್ತು. ಆ ಸಮಯದಲ್ಲಿ ರಾಜಾಧಿರಾಜರು, ಮಾಂಡಲಿಕರು, ಪಂಡಿತರು, ಸಕಲ ಧರ್ಮದವರು, ಪಾಮರರು ಎಲ್ಲರೂ ಸ್ವಾಮಿಯ ದರ್ಶನ ಮಾಡಿಕೊಂಡು ಹಿತೋಪದೇಶ ಆಲಿಸಿ ತಮ್ಮ ತಮ್ಮ ಮನೋಕಾಮನೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದರು. ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು. ಬ್ರಾಹ್ಮಣ ಸಮೂಹ, ಭಕ್ತಜನ ಸಮೂಹಗಳಿಗೆ ಸ್ವಾಮಿಯು ದೇವಸಭೆಯ ಆದಿ ದೇವನಂತೆ ಶೋಭಿಸುತ್ತಿದ್ದರು. ಇದು ಸ್ವರ್ಗಲೋಕದ ಕೈಲಾಸವೋ ವೈಕುಂಠವೋ ಎಂಬಂತೆ ತೋರುತ್ತಿತ್ತು. ಸ್ವಾಮಿಯ ಸನ್ನಿಧಿಗೆ ಇಬ್ಬರು ವೈಷ್ಣವ ಸಂಪ್ರದಾಯದ ಬ್ರಾಹ್ಮಣರು ಬಂದಿದ್ದರು. ಇವರು ಬಹಳ ದೂರದಿಂದ ಬಂದಿದ್ದರು. ದರ್ಶನ ತೆಗೆದುಕೊಂಡು ತಮ್ಮ ಸಂಪ್ರದಾಯದ ಅಭಿಮಾನ ಹೊಂದಿದ ಇವರು ಸ್ವಾಮಿಗೆ ನಮಸ್ಕಾರ ಕೂಡ ಮಾಡಲಿಲ್ಲ. ಸ್ವಾಮಿಯ ಸಮೀಪದಲ್ಲಿಯೇ ಆಸೀನರಾದರು. ಸ್ವಾಮಿಯು ಅವರ ಯೋಗಕ್ಷೇಮ ವಿಚಾರ ಮಾಡಿದರು. ಅವರಿಗೆ ತಮ್ಮ ನಿತ್ಯ ವಿಧಿ ಆಹ್ನಿಕಗಳನ್ನು ತೀರಿಸಿಕೊಂಡು ಬನ್ನಿರಿ, ತಮ್ಮೊಡನೆ ಸಹಭೋಜನ ಮಾಡುವ ಅಪೇಕ್ಷೆಯಾಗಿದೆ, ಆಮಂತ್ರಣ ಸ್ವೀಕರಿಸಿ ನಮ್ಮ ಇಚ್ಛೆ ಪೂರೈಸಿರಿ ಎಂದು ಹೇಳಿದರು. ಅದಕ್ಕೆ ಆ ಬ್ರಾಹ್ಮಣರು, ಸ್ವಾಮಿಯೇ, ನಾವು ವೈಷ್ಣವ ಸಂಪ್ರದಾಯದವರು, ತಮ್ಮಲ್ಲಿ ಸಹಭೋಜನ ಲಭ್ಯವಿಲ್ಲ. ನಾವು ಸ್ವಯಂಪಾಕ ಮಾಡಿಕೊಂಡು ಶ್ರೀಹರಿಯ ನೈವೇದ್ಯ ಮಾಡಿ ಭೋಜನ ಮಾಡುತ್ತೇವೆ. ಕಾರಣ ತಾವು ಸಹಭೋಜನದ ಅಪೇಕ್ಷೆ ಮಾಡಬೇಡಿರಿ ಎಂದು ತಿಳಿಸಿದರು. ಅದಕ್ಕೆ ಸ್ವಾಮಿಯು ಹಾಗೇ ಆಗಲಿ ಎಂದು ಹೇಳಿ ಶಿಷ್ಯರನ್ನು ಕರೆದು ಎಲ್ಲ ಸೀದಾ ಸಾಮಗ್ರಿ ಕೊಡಲು ತಿಳಿಸಿದರು. 1 ಸೇರು ಅಕ್ಕಿ, 1 ಸೇರು ತುಪ್ಪ, 2 ಸೇರು ಸಕ್ಕರೆ, ಇತರ ಸಾಮಗ್ರಿಗಳು ಕಟ್ಟಿಗೆ ಸಹಿತವಾಗಿ ಸಾಮಾನುಗಳನ್ನು ಕೊಟ್ಟು 3 ಊಟದ ಎಲೆಗಳನ್ನು ಸಹ ಒದಗಿಸಿದರು. ವೈಷ್ಣವರೇ, ವೇಳೆ ಬಹಳದಾಗಿದೆ, ಕ್ಷುದೆಯ ಬಾಧೆ ಆಗುತ್ತಿರಬಹುದು. ಈ ಸಾಮಗ್ರಿಗಳನ್ನು ಸ್ವೀಕರಿಸಿ ಪಾಕ ತಯಾರಿಸಿಕೊಂಡು ಶ್ರೀಹರಿಯ ನೈವೇದ್ಯ ಮುಗಿಸಿ ಊಟ ಮಾಡಿರಿ ಎಂದು ಆಜ್ಞಾಪಿಸಿದರು. ವೈಷ್ಣವ ಬ್ರಾಹ್ಮಣರು ಸೀದಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ನೀರಿನ ಅನುಕೂಲತೆ ಇರುವ ಪ್ರಶಸ್ತ ಜಾಗೆ ಆರಿಸಿಕೊಂಡು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು
ಸ್ನಾನ ಮಾಡಿ ಪೂಜಾವಿಧಿ ತೀರಿಸಿಕೊಂಡು ಬಂದು ಅಡುಗೆಯನ್ನು ಪ್ರಾರಂಭಿಸಿದರು. ಅಕ್ಕಿಯನ್ನು ತೊಳೆದು ಒಲೆಯ ಮೇಲೆ ಇಟ್ಟು ಉರಿಯನ್ನು ಹಚ್ಚಿದರು. ತಂದ ಕಟ್ಟಿಗೆ ಆಗುವವರೆಗೆ ಉರಿ ಹಚ್ಚಿದರೂ ಮೊದಲು ತೊಳೆದು ಇಟ್ಟ ಅಕ್ಕಿಯು ಹಾಗೆಯೇ ಇದ್ದಿತು. ಉಭಯತರು ನಿರುಪಾಯರಾಗಿ ಹತಾಶರಾದರು ಮತ್ತು ಆಶ್ಚರ್ಯಚಕಿತರಾದರು. ಇದು ಅಕ್ಕಿಯ ದೋಷ ಇರಬಹುದೇ ಅಥವಾ ನೀರಿನ ದೋಷವೋ ತಿಳಿಯದು. ಅಂತೂ ಇಂದು ಅಡಿಗೆ ಆಗುವುದಿಲ್ಲ, ನಮಗೆ ಭೋಜನದ ಭಾಗ್ಯವೂ ಇಲ್ಲವೆಂದಂತಾಯಿತು ಎಂದು ಆಲೋಚಿಸುತ್ತಿರಲು ಕ್ಷುದಯ ಬಾಧೆಯಾಗ ಹತ್ತಿತು. ಇನ್ನು ನಾವು ಭೋಜನ ಮಾಡಬೇಕಾದರೆ ಶ್ರೀ ಚಿದಂಬರ ಸ್ವಾಮಿಗಳ ಹತ್ತಿರ ಹೋಗಿ ಅಲ್ಲಿಯೇ ಪರಿಹಾರ ಕಾಣಬೇಕು, ಬೇರೆ ಯಾವ ಪ್ರಯತ್ನದಿಂದಲೂ ಸಾಧ್ಯವಿಲ್ಲ ಎಂದು ಆಲೋಚಿಸಿ ಸ್ವಾಮಿ ಹತ್ತಿರ ಬಂದರು. ವೈಷ್ಣವರು ಬರುವುದು ಸ್ವಾಮಿಗಳಿಗೆ ಮೊದಲೇ ಗೊತ್ತಿರಬೇಕೆಂಬ ಸಂಕೇತದಂತೆ ಅವರು ಬರುವಷ್ಟರಲ್ಲಿಯೇ ಸ್ವಾಮಿಗಳವರೇ ಎದುರಿಗೆ ಬಂದಿದ್ದರು. ವೈಷ್ಣವರು ನಮಸ್ಕಾರ ಮಾಡಿ ತಮ್ಮ ಅತ್ಯಂತ ವಿಷಯ ತಿಳಿಸಿದರು ಮತ್ತು ಸ್ವಾಮಿಯೇ, ನಮಗೆ ಹಸಿವೆಯ ಬಾಧೆ ತಡೆಯದಾಗಿದೆ, ಪೂರ್ಣ ದಿನ ಆಹಾರವಿಲ್ಲ, ಸಹನ ಮಾಡುವುದು ಅಸಾಧ್ಯವಾಗಿದೆ. ಕಾರಣ ಬೇಗನೆ ನಮ್ಮ ತೊಂದರೆಯನ್ನು ಪರಿಹಾರ ಮಾಡುವುದಾಗಬೇಕು. ತಮ್ಮ ವಿನಃ ಇದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ವಿನಯದಿಂದ ಅರಿಕೆ ಮಾಡಿಕೊಂಡರು. 3 ಹೊರೆ ಕಟ್ಟಿಗೆ ಮುಗಿಯುವವರೆಗೆ ಉರಿ ಹಚ್ಚಿದರೂ ಅನ್ನ ಆಗಿಲ್ಲ, ಇದ್ದಕ್ಕಿ ಇದ್ದಂತೆ ಇದೆ ಎನ್ನಲು ಸ್ವಾಮಿಗಳು, ವಿಪ್ರರೇ, ಈಗ ಹೋಗಿ ತೀವ್ರವಾಗಿ ಬೇಯಿಸಿರಿ, ಅನ್ನ ಹೂವಾದಂತೆ ಆಗುವುದು, ಸುಖದಿಂದ ಯಥೇಚ್ಛ ಭೋಜನ ಮಾಡಿರಿ ಎಂದು ಹೇಳಿದರು. ವೈಷ್ಣವರು ಪುನಃ ನದಿ ತೀರಕ್ಕೆ ಹೋದರು. ಒಲೆಗೆ ಕಟ್ಟಿಗೆಯನ್ನು ಹಚ್ಚಬೇಕೆಂದು ವಿಚಾರ ಮಾಡುತ್ತಾ ಒಲೆಯ ಮೇಲೆ ನೋಡಲು ಏನೋ ಆಶ್ಚರ್ಯ, ಅನ್ನ ಹೂವಿನಂತೆ ಆಗಿದೆ. ಸ್ವಾಮಿ ಚಿದಂಬರನ ಅನುಗ್ರಹದಿಂದ ಅನ್ನ ಮೊದಲೇ ತಯಾರಾಗಿದೆಯಲ್ಲ, ಇದು ಸ್ವಾಮಿ ಲೀಲೆಯೇ ಎಂದು ಅವರನ್ನು ಕೊಂಡಾಡುತ್ತಾ ಸುಖರೂಪವಾಗಿ ಭೋಜನ ಮಾಡಿದರು. ಮರುದಿನ ವೈಷ್ಣವರು ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ಅಜ್ಞಾನದ ಬಗ್ಗೆ ಕ್ಷಮೆ ಕೇಳಿದರು. ಸ್ವಾಮಿಗೆ ನಮಸ್ಕರಿಸಿ, ದೇವ, ಕೃಪೆ ಮಾಡು, ನಮ್ಮ ದೋಷಕ್ಕೆ ಪ್ರಾಯಶ್ಚಿತ್ತವಾಗಿದೆ, ತಮ್ಮ ಸಹಭೋಜನದ ಅವಕಾಶ ನೀಡಬೇಕು ಎಂದು ವಿನಂತಿಸಿಕೊಂಡರು. ಸ್ವಾಮಿಗಳು ಅದಕ್ಕೆ ಸಮ್ಮತಿಸಿದರು. ಭೋಜನ ಕಾಲಕ್ಕೆ ಭಕ್ತರ ಪಂಕ್ತಿಯಲ್ಲಿ ಸ್ವಾಮಿಯ ಪ್ರತ್ಯಕ್ಷ ಜತೆಯಲ್ಲಿ ಬಂದು ಕುಳಿತು ಭೋಜನ ಮಾಡಿದರು. ಭೋಜನಾನಂತರ ಸ್ವಾಮಿ, ಸಹಭೋಜನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಿದಿರಿ, ನಮಗೆ ಸದ್ಗುಣಗಳನ್ನು ದಯಪಾಲಿಸುವುದು, ಸದಾ ನಿನ್ನ ಪಾದ ಸೇವೆಯಲ್ಲಿ ನಿರತರಾಗುವಂತೆ ಮತ್ತು ಸದಾ ನಿನ್ನ ಧ್ಯಾನದಲ್ಲಿ ಕಾಲ ಕಳೆಯುವಂತೆ ಆಶೀರ್ವದಿಸು ಎಂದು ವಿನಂತಿಸಿಕೊಂಡರು. ಸ್ವಾಮಿಯು, ವೈಷ್ಣವ ಬ್ರಾಹ್ಮಣೋತ್ತಮರೇ, ಸದಾ ಸರ್ವ ಪ್ರಾಣಿಗಳಲ್ಲಿ ದಯೆ ಇರಬೇಕು, ಮತಭೇದ ಸಂಪ್ರದಾಯ ಭೇದ ಮಾಡಬಾರದು, ಸತ್ಯತನದಿಂದ ಆಚಾರಶೀಲನಾಗಿ ತನಗೆ ಇಷ್ಟ ಇದ್ದ ದೇವರ ಉಪಾಸನೆಯಿಂದ ಇಹದಲ್ಲಿ ಸುಖವಾಗಿಯೂ ಇರುವನು, ಅಲ್ಲದೆ ಪರದಲ್ಲಿ ಪವಿತ್ರ ಸ್ಥಾನ ಪಡೆಯುವನು. ಸಾಧನ ಕ್ರಮ ಬೇರೆ ಬೇರೆ ಆಗಿದ್ದರೂ ಸಾಗರಕ್ಕೆ ಬೇರೆ ಬೇರೆ ನದಿಗಳು ಬಂದು ಕೂಡುವಂತೆ ದೇವನಲ್ಲಿಗೇನೆ ಸೇರುವರು. ಇನ್ನು ನೀವುಗಳು ಸದ್ಧರ್ಮದಲ್ಲಿ ಕಾಲ ಕಳೆದು ಸುಖವಾಗಿ ಬಾಳಿರಿ ಎಂದು ಆಶೀರ್ವದಿಸಿ ನಿರೋಪ ಕೊಟ್ಟರು. ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ